ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಸಂಜೆ KPTCL ಕಡೆಯಿಂದ ಮತ್ತೊಂದು ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಅದೇನೆಂದ್ರೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ನ ಕುರಿತು. ಸೊ ಇಲ್ಲಿ ವಿಷಯ ಮತ್ತು ದಿನಾಂಕ ನೀವು ನೋಡಬಹುದು. ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಹಾಗೂ ಎಲೆಕ್ಟ್ರಿಕಲ್ ಮತ್ತು ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ದಿನಾಂಕ 14/3/2024 ಮೊದಲನೇ ಹಂತದಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಲಾಗಿರುತ್ತದೆ. ಸೊ ಸದರಿ ಪ್ರಕ್ರಿಯೆಗೆ ಮುಂದುವರೆದಂತೆ ಎರಡನೇ ಹಂತದಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ಎಲ್ಲ ದಾಖಲಾತಿಗಳ ನೈಜತೆ ಅಥವಾ ಸಿಂಧುತ್ವ ಪ್ರಮಾಣ ಪತ್ರ ತಡವಾಗಿ ಸ್ವೀಕೃತಗೊಂಡಿರುವಂತಹ ಅಭ್ಯರ್ಥಿಗಳ ವಿವರಗಳನ್ನು ಅನುಬಂಧ 1, 2, 3ರಲ್ಲಿ ತಿಳಿಸಲಾಗಿರುತ್ತದೆ. ಸೊ ಯಾರ್ದೆಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು ಇಮಿಡಿಯೇಟ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧ 1, 2, 3ರಲ್ಲಿ ತಿಳಿಸಿರುವ ಅಭ್ಯರ್ಥಿಗಳ ಸ್ಥಳ ನಿಯುಕ್ತಿ ಹಾಗೂ ನೇಮಕಾತಿ ಆದೇಶ ಜಾರಿಗೊಳಿಸಲು ದಿನಾಂಕ 16/3/2024 ಅಂದರೆ ಇವತ್ತೇ ಶನಿವಾರ ಸಭಾಂಗಣ ಭವನ 1 ಮೊದಲನೇ ಮಾಡಿ ನಿಗಮ ಕಾರ್ಯಾಲಯ ಕವಿ ಪ್ರಣನಿ ಕಾವೇರಿ ಭವನ ಬೆಂಗಳೂರು 560009 ಇಲ್ಲಿ ಕೌನ್ಸಿಲಿಂಗ್ ನಡೆಸಲಾಗುತ್ತಿರುವುದರಿಂದ ಸದರಿ ಅಭ್ಯರ್ಥಿಗಳು ತಮ್ಮ ಮೂಲ ಗುರುತಿನ ಚೀಟಿ ಹಾಗೂ ಗುರುತಿನ ಚೀಟಿಯ ಸ್ವದೃಢೀಕೃತ ಪ್ರತಿಯೊಂದಿಗೆ ಬೆಳಗ್ಗೆ 10 ಗಂಟೆಗೆ ತಪ್ಪದೆ ವರದಿ ಮಾಡಿಕೊಳ್ಳಲು ತಿಳಿಸಿದೆ. ಸೊ ಇವತ್ತು ಯಾರೆಲ್ಲ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಸಿಗುತ್ತೆ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ NKK ಅಭ್ಯರ್ಥಿಗಳು ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಕಲ್ಯಾಣ ಕರ್ನಾಟಕದಲ್ಲಿ 6 ಅಭ್ಯರ್ಥಿಗಳು ಆ್ಯಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ NKK ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ KK ಹಾಗೂ ಜೂನಿಯರ್ ಇಂಜಿನಿಯರ್ ಸಿವಿಲ್ NKK. ಸೊ ಒಟ್ಟು ಎಲ್ಲ ಹುದ್ದೆಗಳು ಕೂಡಿ ಒಟ್ಟು 25 ಅಭ್ಯರ್ಥಿಗಳನ್ನು ನೇಮಕಾತಿ ಆದೇಶ ಇವತ್ತು ಕೊಡ್ತಾರೆ. ಸೊ ಅಗೇನ್ ವೆಬ್ಸೈಟಲ್ಲಿ ತುಂಬ ಲೇಟಾಗಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಮೇ ಬಿ ಅವರು ಇಂಡಿವಿಜುವಲಿ ಕಾಲ್ ಮಾಡಿರ್ತಾರೆ ಎಲ್ರಿಗೂ. ಸೊ ಇದೇ ಥರದ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. Thank you for watching. That's it for now.